ಈಗ ವೆರಿ ಇಂಪಾರ್ಟೆಂಟ್ ಏನಂದ್ರ, ಈಗ ಗೌತಮ್ ಕೇಳಿದ ಕ್ವಶನ್ ಏನಂದ್ರ ಸೆಕ್ಷನ್, ವೇರ್ ಟು ಟೇಕ್ ಸೆಕ್ಷನ್. ಇದು ಬೆಂಡಿಂಗ್ ಮೊಮೆಂಟ್ ಶಿಯರ್ ಫೋರ್ಸ್ ಡಯಾಗ್ರಾಮ್ ಅಂದ್ರೆ ಒಂಥರ ಕ್ರಿಕೆಟ್, ಒಂಥರ ಒಂದು ಗೇಮ್ ಇದ್ದಂಗೆ, ಇದು ಯಾವುದೋ ಒಂದು ಗೇಮ್ ಇದ್ದಂಗೆ ರೂಲ್ಸ್ ಅದಾವ, ರೂಲ್ಸ್ ನೆನ್ಪಿಡ್ಬೇಕು. ಓಕೆ, ಇದು ಸೆಕ್ಷನ್ ಫಾರ್ SFD. SFD ಡ್ರಾ ಮಾಡ್ಬೇಕಾದಾಗ ಎಲ್ಲೆಲ್ಲಿ ಸೆಕ್ಷನ್ ತಗೋಬೇಕು ಅಂತ. ಒಂದೇದು ಕಂಡೀಷನ್ ಏನಂತಂದ್ರ ವೆರೆವರ್ ಲೋಡ್ ಚೇಂಜಸ್, ಹೆಂಗಿತ್ತು ಈಗ ಆಗಲ್ಲ ನಮ್ದು ಒಂದು ಡಯಾಗ್ರಾಮ್ ಇತ್ತಲ್ಲ, ಈಗ ಹಿಂಗೊಂದು ಡಯಾಗ್ರಾಮ್ ಇತ್ತಲ್ಲ, ಈ ಡಯಾಗ್ರಾಮ್ ಒಳಗಡೆ ಎಲ್ಲಿ ಸೆಕ್ಷನ್ ತಗೋಬೇಕು ಅಂತಂದ್ರ ಇಲ್ಲಿಂದ ಇಲ್ಲೊಂದು ಸೆಕ್ಷನ್ ತಗೊಲೇಬೇಕು. ಯಾಕೆ? ಲೋಡ್ ಚೇಂಜ್ ಆಗುತ್ತೆ. UD ಅಲ್ಲಿಂದ ಏನಾಗತೈತಿ, ಖಾಲಿ ಆಗತ್ತದ ಅಂದಮೇಲೆ ಒಂದನೇ ಪಾಯಿಂಟ್ ಆಯ್ತು ವೆರೆವರ್ ಲೋಡ್ ಚೇಂಜಸ್. ಎರಡನೇ ಪಾಯಿಂಟ್ ಏನಂತಂದ್ರ ವೆರೆವರ್ ಯು ಆರ್ ಡಿಸೈರ್ಡ್, ವೆರೆವರ್ ಯು ಡಿಸೈರ್. ನೀ ಡಿಸೈರ್ ಅಂತಂದ್ರೆ ನೀನು ಎಲ್ಲಿ ಬೇಕು ಅಲ್ಲಿ ತಗೋ. ನಿನಗೆ ಫಸ್ಟ್ ನಿನಗೆ ಎಲ್ಲಿ ಬೇಕು ಅನ್ಸುತ್ತಲ್ಲ ಅಲ್ಲಿ ತಗೋ. ನಿನಗೆ ಇಲ್ಲಿ ಬೇಕಂದ್ರೆ ಇಲ್ಲಿ ತಗೋ, ಇಲ್ಲಿ ಬೇಕಂದ್ರೆ ಇಲ್ಲಿ ತಗೋ, ಇಲ್ಲಿ ಬೇಕಂದ್ರೆ ಇಲ್ಲಿ ತಗೋ, ಇಲ್ಲಿ ಬೇಕಾದ್ರೆ ಇಲ್ಲಿ ತಗೋ. ನಿನಗೆ ಎಲ್ಲಿ ಬೇಕಲ್ಲ ಅಲ್ಲಿ ತಗೋಬಹುದು. ಬಟ್ ಥರ್ಡ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಒಂದು ಎಲ್ಲಿ ಏನಂತ, ವೆರೆವರ್ ಪಾಯಿಂಟ್ ಲೋಡ್ ಈಸ್ ಆಕ್ಟಿಂಗ್, take two sections. ಇದು ಕಂಪಲ್ಸರಿ. ಓಕೆ, ಒಂದು ಜಸ್ಟ್ ಲೆಫ್ಟ್ ಆಫ್ ಪಾಯಿಂಟ್ ಲೋಡ್, ಎರಡನೇದು ಜಸ್ಟ್ ರೈಟ್ ಆಫ್ ಪಾಯಿಂಟ್ ಲೋಡ್. ಓಕೆನಾ? ಈಗ ಇದೇ ಪ್ರಾಬ್ಲಮಿಗೆ ಇದು ಪಾಯಿಂಟ್ ನೋಡ್ಕೊಂಡಾಗ ಈ ಪ್ರಾಬ್ಲಮಿಗೆ 45, 4, 2, 2, 20, 22.5, 37.5. ಓಕೆನಾ? ಈಗ ಈ ಪ್ರಾಬ್ಲಮ್ ಒಳಗಡೆ ಅಕಸ್ಮಾತಾಗಿ ಅವನು ಏನಾದರೂ ಈ ಪಾಯಿಂಟ್ ಕೇಳಿದ್ನ ಅಂತ ತಿಳ್ಕೊಳ್ರಿ, ABCD ಪಾಯಿಂಟ್ ಅಂತ ತಿಳ್ಕೊಳ್ರಿ. ಈ ಡಿ ಪಾಯಿಂಟ್ ಕೇಳಿದ್ರೆ ಏನ್ ಮಾಡಬೇಕು? ಶಿಯರ್ ಫೋರ್ಸ್ ಅಟ್ ಡಿ. ಫಸ್ಟ್ ಆನ್ಸರ್ ಏನಂದ್ರ ಅಟ್ ಡಿ cannot be determined. ಯಾಕ? ಬಿಕಾಸ್ ಅಟ್ ಡಿ ದೇರ್ ಇಸ್ ಅ ಪಾಯಿಂಟ್ ಲೋಡ್. ಹಂಗಾರೆ ಅಟ್ ಡಿ ಪಾಯಿಂಟ್ ಲೋಡ್ ಇರೋದ್ರಿಂದ ನೀನು ಶಿಯರ್ ಫೋರ್ಸ್ ಕಂಡಿಡಕ್ ಬರಂಗಿಲ್ಲ ಅಂದ್ರ ಏನ್ ಮಾಡ್ಬೇಕು ಈಗ? ಹಂಗಾದ್ರ ಡಿಗೆ ಲೆಫ್ಟ್ ತಗೋಬೇಕು, SF ಅಟ್ ಡಿ ಲೆಫ್ಟ್ ತಗೋಬೇಕು. ಡಿದ್ ಲೆಫ್ಟ್ ಅಂದ್ರ ಇಲ್ಲಿ ಬರ್ತೈತಿ, ಇಲ್ಲಿ. ಈಗ ಡಿದ್ ಲೆಫ್ಟ್ ತಗೊಂಡಾಗ ನೀನ್ ರೈಟ್ ಸೈಡ್ಗಾರ ನೋಡು, ಲೆಫ್ಟ್ ಸೈಡ್ಗಾರ ನೋಡು. ಈಗ ನೀನು ಬಿಟ್ಟಿದ್ದು ಸೆಕ್ಷನ್ ತಗೋಬೇಕಾದಾಗ ಕಂಪಲ್ಸರಿ ನೀ ಲೆಫ್ಟಿಗೆ ತಗೊಂಡಿ. ಸೆಕ್ಷನ್ ತಗೊಂಡ್ಮೇಲೆ ನೀ ಲೆಫ್ಟ್ಗಾರ ನೋಡು, ರೈಟ್ಗಾರ ನೋಡು. ಯಾಕಡೆ ನೋಡೋಣ? ನಾವು ಲೆಫ್ಟಿಗೆ ನೋಡೋಣ. ಲೆಫ್ಟಿಗೆ ನೋಡಿದಾಗ ಏನಾಗುತ್ತೆ, 22.5 ಒಂದದ, ಇನ್ನೊಂದು 5 × 4 ಇನ್ನೊಂದು 2 ಅದ. ಓಕೆ, ಲೆಫ್ಟ್ ನೋಡಕತ್ತೀನಿ ಅಂದಮೇಲೆ ಲೂಪ್ ನೆನ್ಪಿರ್ತೀನಿ. ಲೂಪ್ ಅಂದ್ರೆ ಲೆಫ್ಟ್ ಅಪ್ ಪಾಸಿಟಿವ್, ಲೆಫ್ಟ್ವರ್ಡ್ ಅಪ್ವರ್ಡ್ ಪಾಸಿಟಿವ್ ಐತಿ, ಹಂಗಾರೆ ಇದು ನೆಗೆಟಿವ್ ಆಗ್ತೈತಿ. ದಿಸ್ ಈಸ್ ದ ಆನ್ಸರ್. ಎಷ್ಟಾಗುತ್ತೆ ಇದು? 22.5 - 20, ದಿಸ್ ಇಸ್ 2.5. ಹಂಗ ಶಿಯರ್ ಫೋರ್ಸ್ ಈಗ ರೈಟಿಗೆ ತಗೋಬೇಕು. ಈಗ ರೈಟಿಗೆ ತಗೊಂಡಾಗ ನೀನು ಲೆಫ್ಟರ ನೋಡು, ರೈಟರ ನೋಡ್ರು. ನೀವು ಮತ್ತೆ ಒಂದು ಆ ಕಡೆ ನೋಡ್ಬೇಕಂತೇನು ರೂಲ್ ಇಲ್ಲ. ಈ ಕಡೆ ತಗೊಂಡಿನ, ಈಗ ಈ ಕಡೆ ತಗೊಂಡ ಆ ಕಡೆ ನೋಡು, ಈ ಕಡೆ ನೋಡು. ಮತ್ತೆ ನಾ ಈ ಕಡೆ ನೋಡ್ತೀನಿ ನೋಡಿ ನಿಮ್ಮ ಸಲಾಗಿ. ಏನಂತ? ಮತ್ತೆ ಲೆಫ್ಟಿಗೆ ನೋಡ್ತೀನಿ. ಲೆಫ್ಟಿಗೆ ನೋಡಿದಾಗ ಏನೇನು ಕಾಣಕತ್ತವ? 22.5 ಒಂದು ಫೋರ್ಸ್ ಕಾಣಕತ್ತದ, ಇನ್ನೊಂದು 5 × 4 ಇನ್ನೊಂದು ಫೋರ್ಸ್ ಕಾಣಕತ್ತದ, ಇನ್ನೊಂದು ಫೋರ್ಸ್ 40 ಕಾಣಕತ್ತದ. ಹಾಗಾದ್ರೆ ಲೂಪ್ ನೆನ್ಪಿಡ್ತೀನಿ. ಲೂಪ್ ನೆನ್ಪಿಟ್ಟಾಗ ಏನಾಗುತ್ತೆ? ಲೆಫ್ಟ್ ಅಪ್ ಪಾಸಿಟಿವ್, ಅಪ್ವರ್ಡ್ ಫೋರ್ಸ್ ಅದ 22.5, ಮತ್ತೆ ಇದು ಡೌನ್ವರ್ಡ್ ಅದ, ಇದು ಡೌನ್ವರ್ಡ್ ಅದ. ಹಂಗಾರೆ ಆನ್ಸರ್ ಏನು ಬರ್ತದ? 22.5 - 20, 2.5, 2.5 - 40 - 37.5 ಬರ್ತದೆ. ಮೈನಸ್ ಒಳಗೆ ಬಂತು. ತಿಳಿತಾ? ಇದು ಶಿಯರ್ ಫೋರ್ಸ್ ಡಯಾಗ್ರಾಮ್. ಓಕೆ, ಈ ಶಿಯರ್ ಫೋರ್ಸ್ ಡಯಾಗ್ರಾಮು ಇಷ್ಟು ಬಂತು. ಏನ್ರ ಡೌಟ್ಸ್ ಐತಿ ಇದ್ರೊಳಗೆ? ಇಲ್ಲೇ ಎಲ್ಲಾ ಹುಡುಗರಿಗೂ ಇರ್ತಕ್ಕಂಥ ಡೌಟು. ಕ್ಲಿಯರ್ ಇಲ್ಲ ಅಂದ್ರೆ ಹೇಳ್ರಿ. ವಾಯ್ಸ್ ಪ್ರಾಬ್ಲಮ್, ಸ್ವಲ್ಪ ಕರೆಂಟ್ ಹೋಯ್ತು. ಈಗ ನಾನು ಇಂಟರ್ನೆಟ್ ನಂದು ಕನೆಕ್ಟ್ ಮಾಡೀನಿ.
ಉಳಿದವ್ರಿಗೆ ಹೆಂಗೈತಿ ವಾಯ್ಸ್? ಎವ್ರಿ ಒನ್ ಸೇಮ್ ಪ್ರಾಬ್ಲಮ್? ಕ್ಲಿಯರ್ ಅದೇ ಅಂತ ನೋಡ್ರಿ. ಓಕೆ, ವೈ ಶುಡ್ ವಿ ಟೇಕ್ 2 ಸೆಕ್ಷನ್ಸ್? ವೈ ಶುಡ್ ವಿ ಟೇಕ್ 2 ಸೆಕ್ಷನ್ಸ್ ಅಂತಂದ್ರ ಇದಕ್ಕ ಒಂದು ಬಹಳ ಥಿಯರಿ, ಏನದು ಡೀಪ್ ಇನ್ವಾಲ್ವ್ಡ್ ಒಂದು ಕಾನ್ಸೆಪ್ಟ್ ಐತಿ. ಡೀಪ್ ಇನ್ವಾಲ್ವ್ಡ್ ಕಾನ್ಸೆಪ್ಟ್ ಏನಂತಂದ್ರ, ಯು ಆರ್ ಇಂಟ್ರೆಸ್ಟೆಡ್ ಅಟ್ ದಿಸ್ ಪಾಯಿಂಟ್ ಶಿಯರ್. ಇಲ್ಲಿ ಶಿಯರ್ ಬೇಕಿತ್ತು ಅಂದ್ರ ಆ ಬೀಮು ಹಿಂಗ್ ಮುರಿಬೇಕಂತ ಅರ್ಥದ. ಅಂದ್ರ ಒಂದು ಪಾರ್ಟ್ ಆಫ್ ದ ಬೀಮ್ ಹಿಂಗ್ ಹೋಗ್ಬೇಕು, ಇನ್ನೊಂದು ಪಾರ್ಟ್ ಆಫ್ ದ ಬೀಮ್ ಹಿಂಗ್ ಹೋಗ್ಬೇಕು. ಹಿಂಗ ಆದಾಗ ಮಾತ್ರ ಅದೇನದು ಶಿಯರ್ ಅದು, ತಿಳಿತಾ? ಹಿಂಗ ಆದಾಗ ಶಿಯರ್ ಅಂತಂದ್ರ ಅರ್ಥ, ಹಿಂಗ ಆಗ್ಬೇಕಾದ್ರ ನಿನಗ ಈ ಕಡೆ ಎಷ್ಟು ಫೋರ್ಸಸ್ ರೆಸ್ಪಾನ್ಸಿಬಲ್ ಅದಾವ ಮತ್ತು ಈ ಕಡೆ ಎಷ್ಟು ಫೋರ್ಸಸ್ ರೆಸ್ಪಾನ್ಸಿಬಲ್ ಅದಾವ, ಇದು ಬೇಕಾಗಿತ್ತು ನಿನಗ, ತಿಳಿತಾ? ಬೇಕಾದ್ರೆ ಉಲ್ಟಾ ಯಾರು ಹಾಕಿ, ಈ ಕಡೆ ಎಷ್ಟು ಫೋರ್ಸಸ್ ರೆಸ್ಪಾನ್ಸಿಬಲ್ ಅದಾವ ಮತ್ತು ಈ ಕಡೆ ಎಷ್ಟು ಫೋರ್ಸಸ್ ರೆಸ್ಪಾನ್ಸಿಬಲ್ ಅದಾವ, ಅವು ನಿನಗೆ ಬೇಕಾಗೈತೆ. ಅಂದಾಗ ಏನೈತೆ ಅಂದ್ರೆ ಇಲ್ಲಿ ಬೀಮ್ ಹಿಂಗ ಕಟ್ ಆಗಬೇಕು ಅಂತಂದ್ರ ಇದು ನಿನಗ ಶಿಯರ್ ಫೋರ್ಸ್. ಅದಕ್ಕೆ ಏನಂತೀವಿ ನಾವು ಈಗ ಇದಕ್ಕೆ? ಶಿಯರ್ ಫೋರ್ಸ್ ಅಟ್ ಸಿ ಅಂತ ತಿಳ್ಕೊ. ಅಟ್ ಸಿ ಬೇಕಾದ್ರೆ ನೀ ಏನ್ ಮಾಡ್ತೀವಿ, ಐದರ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಅಂತ ತಗೊಂತೀವಿ. ಬಟ್ ಕೇಸ್ ಏನಾಗ್ಬಿಟ್ಟೈತೆ ಅಂತಂದ್ರೆ ನಿಮ್ದ್ರೊಳಗ ಈ ಪಾಯಿಂಟ್ ಒಳಗೆ ನಿನ್ಗೆ ಇಂಟ್ರೆಸ್ಟ್ ಅದ, ಡಿ ಪಾಯಿಂಟ್ ಒಳಗ. ಬಟ್ ಆ ಪಾಯಿಂಟ್ ಒಳಗೆ ಆಕ್ಟ್ ಆಗತ್ತದ, ಅದೇ ಪಾಯಿಂಟ್ ಒಳಗನೆ ಒಂದು ಫೋರ್ಸ್ ಆಕ್ಟ್ ಆಗತ್ಬಿಟ್ಟೈತಿ. ಇದ್ದ ಫೋರ್ಸ್ ಆಕ್ಟ್ ಆಗತ್ತೈತೆ ಅಂದ್ರ ಈ ಬೀಮ್ನ ನಾನು ಹಿಂಗ್ ಕಟ್ ಮಾಡಿ ಹಿಂಗ್ ಸ್ಟಡಿ ಮಾಡಬೇಕು ಅಂತಂದ್ರ ಈಗ ಅದು ಫೋರ್ಸ್ ಎಲ್ಲಿ ಹೋಯ್ತದು? ವೆದರ್ ದಿಸ್ ಫೋರ್ಸ್ is acting on this side of the beam or this side of the beam, we don't know, because this is acting on D, this is left of D, this is the right of D. But where this point load 40 is acting, that is acting on that one. Therefore it is very difficult to determine shear force at that point of D where point load is acting. That's why you have to take a slight left, slight right of the section. ತಿಳಿತು ಗೌತಮ್? ದ ಮೀನಿಂಗ್ ಆಫ್ ಶಿಯರ್ ಫೋರ್ಸ್ ಅಂದ್ರ ಅದು ಯಾವಾಗಲೂ ಕಟ್ ಮಾಡ್ತೈತೆ. ಅದನ್ನ ಕತ್ರಿ, ಸಿಸರ್ ಹೆಂಗ್ ಕಟ್ ಮಾಡ್ತಾವ? ಸಿಸರ್ ಜಸ್ಟ್ ಲೆಫ್ಟ್ ಜಸ್ಟ್ ರೈಟ್ ಕಟ್ ಮಾಡ್ತಾವ, ಬಟ್ ಅದೇನಾಗ್ತಾವ, ಪೇಪರ್ ಕಟ್ ಆಗ್ತೈತಿ. ಏನ್ರ ತಿಳಿದಿಲ್ಲ ಅಂದ್ರೆ ಕೇಳ್ರಿ. ಓಕೆನಾ? ಓಕೆ, ಈಗ ನಾವೇನ್ ಮಾಡೋಣ ಅಂದ್ರೆ ಬೆಂಡಿಂಗ್ ಮೂಮೆಂಟಿಗೆ ಬರೋಣ. ಬೆಂಡಿಂಗ್ ಮೂಮೆಂಟಿಗೆ ಸೆಕ್ಷನ್ ರೂಲ್ಸ್ ಏನಾದ್ರು ನೋಡಿ. ಸೆಕ್ಷನ್ ರೂಲ್ ಫಾರ್ ಬೆಂಡಿಂಗ್ ಮೂಮೆಂಟ್. Section rule for bending moment, one is the same, wherever load changes. ಎರಡನೇದೇನು, wherever interested. Third point, very important point, ಏನಂದ್ರ wherever moment acts, take two sections. Okay, one left of moment, ಇನ್ನೊಂದು one right of moment. ತಿಳಿತಾ? ಎರಡು ಸೆಕ್ಷನ್ ತಗೊಳ್ಳೇಬೇಕು. ಈಗ ಅದೇ ಸೇಮ್ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡೋಣ. ದಿಸ್ ಈಸ್ 22.5, ದಿಸ್ ಈಸ್ 5 into 4, ನೆಕ್ಸ್ಟ್ ದಿಸ್ ಈಸ್ 40. ಇಲ್ಲ ಐತೆ ನೋಡಿ ಮೂಮೆಂಟ್, ಇದು 20, ಇದು ಎಷ್ಟಿದು 37.5. ಈಗ ನಾವು ಐ ವಾಂಟ್ ಬೆಂಡಿಂಗ್ ಮೂಮೆಂಟ್ at D. Where is D? This is the D. Bending moment D cannot be determined because since moment is acting. ಓಕೆನಾ? ಮೂಮೆಂಟ್ ಆಕ್ಟಿಂಗ್ ಆಗತ್ತೆ ಅಂದ್ಮೇಲೆ ಏನ್ ಮಾಡೋಕ್ಕಾಗತ್ತಾ? ಅಲ್ಲಿ ತಗೊಳಕ್ಕಾಗಲ್ಲ. ದೇರ್ಫೋರ್ ಬೆಂಡಿಂಗ್ ಮೂಮೆಂಟ್ ಲೆಫ್ಟ್ ಆಫ್ ಡಿ ತಗೊಳ್ಳೋಣ. ಲೆಫ್ಟ್ ಆಫ್ ಡಿ ಅಂದ್ರೆ ಸ್ವಲ್ಪ ಸ್ಲೈಟ್ಲಿ ಈ ಕಡೆಗೆ ತಗೊಂಡ ನೀ ಲೆಫ್ಟ್ ಸೈಡರ್ ನೋಡು, ರೈಟ್ ಸೈಡರ್ ನೋಡು. ಐ ವಿಲ್ ಸಿ ಲೆಫ್ಟ್ ಸೈಡ್ ನೋಡಿದಾಗ ಏನಾಗ್ತದೆ, 22.5 into 4 ಅಲ್ಲ 6, 4 into 2. ಹೌದಾ? ಇದು ಒಂದು ಮೂಮೆಂಟ್.
ಇನ್ನೊಂದು ಏನು ಮೂಮೆಂಟ್ ಅಂದ್ರೆ 5 ಇಂಟು 4 ಇಂಟು 2 plus 2 because this is acting here. This is 2 and this is 2. 2 plus 2. ಎರಡೇ ಮೂಮೆಂಟ್ ಆಕ್ಟ್ ಆಗ್ತದವ. ಓಕೆ, ಈಗ ನಿನ್ನ ಕೈ ಏನು ಮಾಡಕತ್ತದ, ಇಲ್ಲಿ ನಿಂತ್ಕೊಂಡಿದ್ದಿ ಅಂತಂದ್ರೆ 22.5 is taking up your hand and this one is coming down. Therefore, this is a minus. The answer is 22.5 into 6 minus 5 into 4 into 4. 55. ಹಂಗ ಬೆಂಡಿಂಗ್ ಮೂಮೆಂಟ್ ಎಟ್ ರೈಟ್ ಆಫ್ ಡಿ ಈಸ್ ಈಕ್ವಲ್ ಟು ರೈಟ್ ಸೈಡ್ ಸೆಕ್ಷನ್ ತಗೊಂಡಿದ್ದಿ, ನೀ ಈ ಕಡೆ ತಗೋ ಆ ಕಡೆ ತಗೋ, ನಾ ಈ ಸತಿ ಈ ಕಡೆ ತಗೊಂತೀನಿ, ರೈಟ್ ಸೈಡ್ ನೋಡಕತ್ತೀನಿ. ರೈಟ್ ಸೈಡ್ ನೋಡಿದ್ರೆ ಏನು ಕಾಣಕತ್ತೈತ, 37.5 ಅಷ್ಟ ಇಂಟು 2 ಅಷ್ಟ ಕಾಣಕತ್ತದ, ತಿಳಿತಾ? ಓಕೆ, ರೈಟ್ ಸೈಡ್ ನೋಡಿದಾಗ ಅದನ್ನು ಪಾಸಿಟಿವ್ ಐತಿ, ಅದು ಪ್ಲಸ್ ಬರ್ತೈತಿ. ದೇರ್ಫೋರ್ 37.5 ಇಂಟು 2 ಇದು 75. ಇದನ್ನು ಪಾಸಿಟಿವ್. ಎನಿ ಡೌಟ್? ಇಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾವುದಕ್ಕ? ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸಿಗೆ. ಆರ್ ಡಿ ಇಲ್ಲ ಇಲ್ಲ, ಅಲ್ಲಿ 20 ಯಾಕೆ ಮಾಡಲಿಲ್ಲ ಅಂತಂದ್ರ ನಾನು ಸೆಕ್ಷನ್ನ ಅದರದ್ದು ರೈಟ್ ಆಫ್ ಪಾಯಿಂಟ್ ತಗೊಂಡಿನಿ, ಅದು ಕಾಣವಲ್ತದ, ನಿನಗದು ಬರ್ದಿದ್ದು ಕಾಣಕತ್ತದ. ಓಕೆ, ನಾವು ಲುಕ್ ಎಟ್ ಹಿಯರ್. ಅದಕ್ಕೆ ನಾನು ಪರ್ಪಸ್ಲಿ ಏನ್ ಮಾಡಿದೆ, ಆ ಕಡೆ ಸೆಕ್ಷನ್ ತಗೊಂಡೆ. ಏನಾಗ್ತದೆ, ಅದು ಪಾಯಿಂಟ್ ಲೋಡ್ ಎಲ್ಲಿ ಆಕ್ಟ್ ಆಗ್ತಿದ, ಲೋಡ್ ಇಲ್ಲಿ ಆಕ್ಟ್ ಆಗ್ತಿದ. ಇದು ಏನ್ ಕಾಣಕತ್ತದಲ್ಲ, ಇದು ಬರ್ದಿದ್ದು. ಎಲ್ಲಿ ತಗೊಂಡಿನಿ, ಇಲ್ಲಿ ತಗೊಂಡಿನಿ. ಇಲ್ಲಿ ತಗೊಂಡು ಈ ಕಡೆಗೆ ನೋಡಕತ್ತೀನಿ, ಈ ಕಡೆ ನೋಡಕತ್ತಿದ್ರಿಂದ ಅದು ಕಾಣಕತ್ತಿಲ್ಲ, 20 ಕಾಣಕತ್ತಿಲ್ಲ, ತಿಳಿತಾ? ಅಕಸ್ಮಾತ್ ನಾ ಏನಾದ್ರು ಇಲ್ಲಿ ತಗೊಂಡು ಈ ಕಡೆ ನೋಡಿದ್ದೆ ಅಂತಂದ್ರ ಅವಾಗ ಅದು 20 ಕಾಣ್ತಿತ್ತು. ಏನೇ ಡೌಟ್? ಬರಂಗಿಲ್ಲ. ಬೆಂಡಿಂಗ್ ಮೂಮೆಂಟ್ ಅಟ್ ಡಿ ಸೇಮ್ ಬರಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಮೊಮೆಂಟ್ ಈಸ್ ಆಕ್ಟಿಂಗ್ ದೇರ್. ಬೆಂಡಿಂಗ್ ಮೂಮೆಂಟ್ ಅಟ್ ಡಿ ಮೊಮೆಂಟ್ ಈಸ್ ಆಕ್ಟಿಂಗ್ ದೇರ್ ಫಾರ್ 2 ಸೆಕ್ಷನ್ಸ್ ತಗೊಂಡು ಬೇರೆ ಬೇರೆ ಬರಬೇಕು. ಓಕೆ, ಶಿಯರ್ ಫೋರ್ಸ್ ಅಟ್ ಡಿನು ಸೇಮ್ ಬರಲಿಲ್ಲ ನೋಡ್ರಿ, ಅಲ್ಲಿ ಅದು 2.5 ಬಂತು, 37.5 ಬಂತು, ಸೇಮ್ ಬರಂಗಿಲ್ಲ. ಸೇಮ್ ಯಾವಾಗ ಬರ್ತಂತ ಹೇಳ್ತೀನಿ ನೋಡಿ, ಸೇಮ್ ಬರೋದಕ್ಕೆ ನೀನು ಕನ್ಫ್ಯೂಸ್ ಆಗಿದ್ದು ನನಗೆ ಅರ್ಥ ಆಗ್ತದ. ಒಂದು ನಿಮಿಷ. ಬೆಂಡಿಂಗ್ ಮೊಮೆಂಟ್ ತಡಿ, ಬೆಂಡಿಂಗ್ ಮೊಮೆಂಟ್ ರೈಟ್ ಆಫ್ ಡಿ 22.5, 37.5 ಇದು ಕರೆಕ್ಟಾ? ದಿಸ್ ಇಸ್ ದ ಡಿ. ವೇರ್ ಇಸ್ ರೈಟ್ ಆಫ್ ಡಿ? ದಿಸ್ ಈಸ್ ಅ ರೈಟ್ ಆಫ್ ಡಿ. ಕೆಂಪು ಕಲರ್ ನೋಡು, ಇಲ್ಲಿ ಬ್ರಾಕೆಟ್ ಒಳಗೆ ಬರ್ತೀನಿ. ರೈಟ್ ಆಫ್ ಡಿ ಲುಕ್ಕಿಂಗ್ ಎಟ್ ಲೆಫ್ಟ್ ಸೈಡ್. ಲುಕಿಂಗ್ ಎಟ್ ಲೆಫ್ಟ್ ಸೈಡ್ ಅಂದ್ರ ನೀ ಲೆಫ್ಟ್ ಸೈಡ್ ನೋಡಕತ್ತಿದಿ. ಏನೇನ್ ಕಾಣ್ತಾವ? 22.5 ಇಂಟು 6 ಒಂದು ಕಾಣಕತ್ತದ, ಬಿಕಾಸ್ ದಿಸ್ ಇಸ್ 4 and 2 ಒಂದು ಕಾಣಕತ್ತದ. ಇನ್ನ ಒಂದು 5 ಇಂಟು 4 ಇಂಟು 2 plus 2 ಒಂದು ಕಾಣಕತ್ತದ, ಬಿಕಾಸ್ ದಟ್ ಇಸ್ ಆಕ್ಟಿಂಗ್ ಹಿಯರ್ 2 plus 2 ಒಂದು ಕಾಣಕತ್ತದ. ಇನ್ನ ಒಂದು ಏನ್ ಕಾಣಕತ್ತದ ಅಂತಂದ್ರ 21 ಕಾಣಕತ್ತದ. ಹೇಳ್ದಾ? ಈಗ ಇದು ಏನ್ ಆಕ್ಟ್ ಮಾಡಕತ್ತದ, ನಿನ್ನ ಕೈಯನ್ನ ಪಾಸಿಟಿವ್ ತಗೊಂಡು ಹೊಂಟದ, ಇದು ನಿನ್ನ ಕೈಯನ್ನ ನೆಗೆಟಿವ್ ತಗೊಂಡು ಹೊಂಟದ. ಇದು ಏನ್ ಮಾಡಕತ್ತದ ಅಂದ್ರೆ ನಿನ್ನ ಕೈಯನ್ನ ಪಾಸಿಟಿವ್ ತಗೊಂಡು ಹೊಂಟದ. ಆನ್ಸರ್ ಇಲ್ಲಿ ಬರ್ತೈತಿ. ಎಷ್ಟು ಬಂತು ಈಗ? ಇದು 22.5 ಇಂಟು 6 ಮೈನಸ್ 5 ಇಂಟು 4 ಇಂಟು 4 ಪ್ಲಸ್ 20, ಇದು 75 ಬರ್ತೈತಿ.
ಬೆಂಡಿಂಗ್ ಮೂಮೆಂಟ್ ರೈಟ್ ಆಫ್ ಡಿ ಲುಕಿಂಗ್ ಎಟ್ ಲೆಫ್ಟ್ ಸೈಡ್. ಈಗ ಇನ್ನೊಂದು ಮಾಡ್ತೀವಿ, ಇದು ಏನು ಹೇಳಿದ್ರು, ದಿಸ್ ಇಸ್ ಆಲ್ಸೋ ಬೆಂಡಿಂಗ್ ಮೂಮೆಂಟ್ ಎಟ್ ರೈಟ್ ಆಫ್ ಡಿ ಲುಕಿಂಗ್ ಎಟ್ ರೈಟ್ ಸೈಡ್. ಇದು ರೈಟ್ ಸೈಡ್, ಇದಕ್ಕೂ 75 ಇದಕ್ಕೂ 75 ಬರ್ತದ, ಬಟ್ ಅಟ್ ಡಿ ನಿನಗ 55 75 ಬರ್ತದೆ. ತಿಳಿತಾ? ಉಳಿದವ್ರಿಗೆ ಎನಿ ಡೌಟ್? ಹಲೋ, ಟ್ವೆಂಟಿ ಹೆಂಗ್ ಪಾಸಿಟಿವ್ ತಗೊಂಡೆ? ಓಕೆ, ಅದನ್ನು ಭಾಳ ಇಂಪಾರ್ಟೆಂಟ್. ಈಗ ನೋಡ, ಕಾನ್ಸಂಟ್ರೇಟ್ ಮಾಡು, ಈ ಪಾಯಿಂಟ್ ಒಳಗಡೆ 20 ಹಿಂಗೆ ಆಕ್ಟ್ ಆಗತ್ತದ, ಬಟ್ ನೀನು ತಗೊಂಡಿರೋದು ಎಲ್ಲಿ ಅಂತಂದ್ರೆ ಸೆಕ್ಷನ್ ಇಲ್ಲಿ. ಅಲ್ಲಿ ತಗೊಂಡು ನೀ ಏನ್ ಮಾಡಾಕತ್ತಿ ಅಂತಂದ್ರ ಈ ಕಡೆಗೆ ನೋಡಾಕತ್ತೀವಿ. ಆ ಕಡೆ ನೋಡಾಕತ್ತಿ ಅಂದ್ರೆ ಅರ್ಥ ಏನ್ ಗೊತ್ತಾ, ಇದು ಹಿಂಗ್ ಬೀಳಾಕತ್ತದ, ಬಟ್ ನೀನ್ ಈ ಕಡೆ ನೋಡಕತ್ತಿಯಲ್ಲ, ಈ ಕಡೆ ನೋಡ, ಹಂಗಾರೆ ಇದು ನಿನ್ ಕಾಣವಲ್ತಿದೆ, ಯಾರೋ ಮಾಡಿದ್ದು ಕಾಣವಲ್ತ. ಅದಕ್ಕೆ ನೀ ಏನ್ ಮಾಡದ್ನ, ಅದನ್ನ ಹಿಂಗ್ ಬರ್ಕೊ. ಅದನ್ನ ಎರಡು ಒಂದೇ, ಇದು ಯಾರೋ ಒಂದೇ, ಇದು ಯಾರೋ ಒಂದೇ, ಹಿಂಗ್ ಕೊಟ್ಟನವ ಟೆಕ್ಸ್ಟ್ ಬುಕ್ ಒಳಗಡೆ ಅಥವಾ ಕ್ವಶನ್ ಪೇಪರ್ ಒಳಗೆ ಹಿಂಗ್ ಬರ್ದಾನವ ಸಿಂಬಾಲಿಕಲಿ, ಬಟ್ ನಿನ್ಗೆ ಅದು ಕಾಣವಲ್ತಲ್ಲ, ಬಿಕಾಸ್ ಯು ಆರ್ ಲುಕಿಂಗ್ ಅಟ್ ದಿಸ್ ಸೈಡ್. ದೆನ್ ಮೇಕ್ ಇಟ್ ಲೈಕ್ ದಿಸ್, ದೆನ್ ಯುವರ್ ಹ್ಯಾಂಡ್ ಅಗೈನ್ ಗೋಯಿಂಗ್ ಅಪ್ವರ್ಡ್, ದೇರ್ಫೋರ್ ಪಾಸಿಟಿವ್ ಆಗುತ್ತೆ. ನೀ ಅಕಸ್ಮಾತಾಗಿ ಏನಾದ್ರು ಇಲ್ಲಿ ಸೆಕ್ಷನ್ ತಗೊಂಡಿದ್ದಿ ಅಂದ್ರ ಆ ಸೈಡ್ ನೋಡಿದ್ರ ಅವಾಗ ಅದು ನೆಗೆಟಿವ್ ಕರೆಕ್ಟ್ ಬರ್ತೈತಿ, -20 ಬರ್ತೈತಿ. ಅದೇ 20ನ ಮೈನಸ್ ಬರ್ತೈತಿ. ಇನ್ನೊಮ್ಮೆ ಮಾಡ್ಲಿ, ಅದನ್ನೊಂದು ಮಾಡ್ಲಿ, ಇಲ್ಲಿ ನೋಡು. ಓಕೆ, ನೌ ಟೆಲ್ ಮಿ ವಾಟ್ ಇಸ್ ದಿಸ್ ಬೆಂಡಿಂಗ್ ಮೂಮೆಂಟ್ ಲೆಫ್ಟ್ ಆಫ್ ಡಿ ಬ್ರಾಕೆಟ್ ಒಳಗೆ ಲುಕಿಂಗ್ ಎಟ್ ಯಾವಾಗ ತಗೊಂಡಿದ್ವಿ ನಾವು, ಲೆಫ್ಟ್ ಸೈಡ್ ತಗೊಂಡಿದ್ವಿ. ಈಗ ಅದನ್ನ ಕಂಪೇರ್ ಮಾಡಿ, ಇಲ್ಲಿ ಹೇಳ್ತೀನಿ ನೋಡು. ಬೆಂಡಿಂಗ್ ಮೂಮೆಂಟ್ ಲೆಫ್ಟ್ ಆಫ್ ಡಿ ಲುಕಿಂಗ್ ಎಟ್ ರೈಟ್ ಸೈಡ್ ಈಕ್ವಲ್ ಟು. ಓಕೆ, ಈಗ ನೀ ಏನ್ ಮಾಡಂದ್ರ ಲೆಫ್ಟ್ ತಗೊಂಡಿದಿ, ಬಟ್ ರೈಟ್ ಸೈಡ್ ನೋಡಿ. ಈಗ ರೈಟ್ ಸೈಡ್ ನೋಡಿದಾಗ ಏನೇನ್ ಕಾಣಕತ್ತವ, ಒಂದು 37.5 ಒಂದು ಕಾಣ್ತದ ಇಂಟು 2, ಅದು ಒಂದು ಈಗ 20 ಕಾಣಕತ್ತದ, ಈಗ ಒಂದು 20ನೂ ಕಾಣಕತ್ತದ. ಹೇಳ್ತಾ? ಈಗ ಈ 20 ನೆಗೆಟಿವ್ ಐತಿ, ಇದು ಪಾಸಿಟಿವ್ ಐತಿ, ಬಿಕಾಸ್ 37.5 ಹಿಂಗ ಅಪ್ ಹೋಗ್ತದ, ಈಗ ನಿಂದ 20 ನೆಗೆಟಿವ್ ಬರಕತ್ತೈತಿ. ದೇರ್ ಫೋರ್ ಆನ್ಸರ್ ಎಷ್ಟು ಬಂತಿದ್ದು, 37.5 ಇಂಟು 2 ಮೈನಸ್ 20, ಆನ್ಸರ್ 55 ಬರ್ತೈತಿ. Now see, this 55 and this 55 same, because both are bending moment LD, 55 ಬಂತು. Sometimes it behaves like a positive moment, sometimes it behaves like a negative moment. ರೈಟಾ? ಯಾವ ಕಡೆ ನೀನ್ ನೋಡ್ತಿ ಬೇರೆ ಇಂಪಾರ್ಟೆಂಟ್, ಅದ್ರ ಮೇಲೆ ಡೈರೆಕ್ಷನ್ಸ್ಗಳು ಡಿಪೆಂಡ್ ಆಗ್ತಾವ. ಎನಿ ಡೌಟ್? ಓಕೆ, ನಾವು ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಹಾಕೋದು ಕಲ್ತ್ವಿ, ಆಲ್ಮೋಸ್ಟ್ ಬಂದಂಗ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟು ಸಾಕು, ಯಾಕಂದ್ರೆ ನೀವು ಕನ್ವೆನ್ಷನಲ್ ಪೇಪರ್ದಂತೂ ದೊಡ್ಡ ಕ್ವಶನ್ಸ್ ಕೊಡ್ತಾರೆ, ಇಲ್ಲಂತೂ ಕೊಡಂಗಿಲ್ಲ. ಓಕೆನಾ? MCQ ಒಳಗಡೆ ಯಾವ್ದಾರ ಒಂದು ಸೆಕ್ಷನ್ ಕೊಡ್ತಾರೆ, ಲೆಫ್ಟರ್ ನೋಡು ರೈಟರ್ ನೋಡು ಆನ್ಸರ್ ಬಂದ್ಬಿಡ್ತಾವ. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಭಾಳ ಅಂದ್ರೆ SFD BMDಗೆ ಸ್ಟ್ಯಾಂಡರ್ಡ್ ಇಕ್ವೇಶನ್ಸ್ ಅದಾವ, ಸ್ಟ್ಯಾಂಡರ್ಡ್ ಡಯಾಗ್ರಾಮ್ಸ್ ಅದಾವ, ಅವನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಅವ್ ನೆನ್ಪಿಟ್ಕೊಂಡ್ರೆ ಮುಗಿತೈತಿ. ರೈಟಾ? ಓಕೆ, ಈಗ ಮತ್ತೇನಂತಂದ್ರ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ವೇರಿಯೇಷನ್ ಅಂತ ಬರ್ತೈತಿ, ಅದನ್ನ ಡಿಫ್ಲೆಕ್ಷನ್ ಆಫ್ ಬೀಮ್ ಒಳಗೆ ಹೇಳ್ತೀನಿ, ಇಲ್ಲಿ ಹೇಳಂಗಿಲ್ಲ. ಓಕೆನಾ? ವಾಟ್ ಎಲ್ಸ್? ಡಿಗ್ರಿ ಆಫ್ ಕವರೇಜ್ ನೋಡೋಣ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2 ಪಾಯಿಂಟ್ ನಡಬರ್ಕ ಇಫ್ 2 ಪಾಯಿಂಟ್ಸ್ ಮಿಡಲ್ ಒಳಗಡೆ ಶಿಯರ್ ಫೋರ್ಸ್ ವೇರಿಯೇಷನ್ ಅಂತ ಬರೆಯೋದಕ್ಕೆ, ವೇರಿಯೇಷನ್ಸ್ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್. 2 ಪಾಯಿಂಟ್ಸ್ ಮಧ್ಯದಲ್ಲಿ ಏನೂ ಲೋಡ್ ಇರಲಿಲ್ಲ ಅಂದ್ರೆ ಶಿಯರ್ ಫೋರ್ಸು ಕಾನ್ಸ್ಟೆಂಟ್ ಇರ್ತೈತಿ, ಬೆಂಡಿಂಗ್ ಮೂಮೆಂಟ್ ಲೀನಿಯರ್ ಇರ್ತೈತಿ. ಓಕೆ, 2 ಪಾಯಿಂಟ್ಸ್ ಮಧ್ಯದಲ್ಲಿ UDL ಇತ್ತಂದ್ರೆ ಶಿಯರ್ ಫೋರ್ಸು ಲೀನಿಯರ್ ಇರ್ತೈತಿ,
ಇದು ಪ್ಯಾರಾಬೋಲಾ ಇರ್ತೈತಿ. ಓಕೆ, 2 ಪಾಯಿಂಟ್ಸ್ ಮಿಡಲ್ ಅಲ್ಲಿ ಏನಾದ್ರು ಯು ವಿ ಅಲ್ಲಿ ಇತ್ತಂದ್ರ ಇದೇನಾಗ್ತದ, ಇದು ಪ್ಯಾರಾಬೋಲಾ ಬರ್ತೈತಿ, ಇದು ಕ್ಯೂಬಿಕ್ ಬರ್ತೈತಿ. ಇದು ಕ್ಯೂಬಿಕ್ ಇದು. ಓಕೆನಾ, ಇದಕ್ಕೆ ಸೆಕೆಂಡ್ ಡಿಗ್ರಿ ಅನ್ಬೋದು, ಇದಕ್ಕೆ ಥರ್ಡ್ ಡಿಗ್ರಿ ಅನ್ಬೋದು. ತಿಳಿತಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವೇರ್ ಶಿಯರ್ ಫೋರ್ಸ್ ಈಸ್ ಕಾನ್ಸ್ಟಂಟ್ ದೆನ್ ಬೆಂಡಿಂಗ್ ಮೂಮೆಂಟ್ ಈಸ್ ಲೀನಿಯರ್. ಓಕೆ, ನೆಕ್ಸ್ಟ್ ಇನ್ನೊಂದು ಬೇಕಂದ್ರೆ ವೇರ್ ಶಿಯರ್ ಫೋರ್ಸ್ ಡಸಂಟ್ ಎಕ್ಸಿಸ್ಟ್ ದೆನ್ ಬೆಂಡಿಂಗ್ ಮೂಮೆಂಟ್ ಈಸ್ ಕಾನ್ಸ್ಟಂಟ್. when SF is 0, bending moment is constant. This is ultimate. When SF is linear, this is constant, this is linear. When this is linear, this is parabolic. When this is parabolic, and this is cubic. Bending moment ಅಣ್ಣ ಒಂದೊಂದು ಡಿಗ್ರಿ ಹೆಚ್ಚಿಗೆ ಹಾಕುವಂತ ಹೋಗ್ತಾನೆ. ಹೇಳ್ತಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಬಹಳ ಇಂಪಾರ್ಟೆಂಟ್, ಕಾಂಟ್ರಾ ಫ್ಲೆಕ್ಚರ್ ಅಂತೇಳಿ. ಕಾಂಟ್ರಾ ಫ್ಲೆಕ್ಚರ್ ಅಂದ್ರೇನು? ಫ್ಲೆಕ್ಸ್ ಅಂತ ಹೇಳಿ ನಾ ಆಲ್ರೆಡಿ ಫಸ್ಟ್ ಡೆಮೋ ಕ್ಲಾಸ್ ಒಳಗೆ ಹೇಳಿದ್ವಿ. ಫ್ಲೆಕ್ಸ್ ಅಂತಂದ್ರೆ ಬೆಂಡ್ ಅಂತ ಅರ್ಥ. ಮೆಡಿಕಲ್ ಸೈನ್ಸ್ ಒಳಗೆ ಯೂಸ್ ಮಾಡ್ತಾರೆ. ಫ್ಲೆಕ್ಸ್ ಅಂದ್ರೆ ಬೆಂಡ್. ಓಕೆ, ಫ್ಲೆಕ್ಚರ್ ಅಂತಂದ್ರೆ ಬೆಂಡ್ ಆಗೈತೆ ಅಂತ. ಕಾಂಟ್ರಾ ಅಂತಂದ್ರೆ ಏನು? ಕಾಂಟ್ರಾ ಅಂದ್ರೆ ಕಾಂಟ್ರವರ್ಸರಿ, ಗೊತ್ತಲ್ಲ? ನೀನ್ ಹೂ ಅಂದ್ರ ನಾವ್ ಅಲ್ಲ ಅಂದ್ರೆ ನಮ್ಮಿಬ್ಬರ ನಡುವಕ್ಕೆ ಏನ್ ನಡೀತೈತಿ? ಕಾಂಟ್ರವರ್ಸರಿ. ಹಂಗಾರೆ ಇಲ್ಲಿ ಕಾಂಟ್ರಾ ನಡೆದೈತಿ. ಏನಂತಾರೆ, ಒಂದು ಬೀಮ್ ಹಿಂಗ್ ಬೆಂಡ್ ಆಗೈತಿ. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಅದು ಬೀಮ್ ಏನೈತಲ್ಲ, ಅದು ಬೀಮ್ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಇದು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟು ನೆಗೆಟಿವ್ ಬೆಂಡಿಂಗ್ ಮೂಮೆಂಟು ಡಿಸಿಷನ್ ಮಾಡೋದಾಗವಲ್ತು ನಮಗೆ. ಏನ್ ಮಾಡೋದಾಗವಲ್ತು? ಡಿಸಿಷನ್ ಮಾಡೋದಾಗವಲ್ತು. ಅಲ್ಲಿ ಏನೈತಿ? ಕಾಂಟ್ರವರ್ಸರಿ ಆಗಿಬಿಟ್ಟೈತೆ. ಒಂದು ನೆಗೆಟಿವ್ ಬೆಂಡಿಂಗ್ ಮೂಮೆಂಟು, ಒಂದು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟು ಸೈನ್ ಚೇಂಜ್ ಮಾಡ್ಕೊಳಕತ್ತೆ. ಸೈನ್ ಚೇಂಜ್ ಮಾಡುವ ಸಮಯದಲ್ಲಿ ಅದು ಏನು ಗೊತ್ತಾಗ್ತಿಲ್ಲ, ಅದಕ್ಕೆ ಕಾಂಟ್ರಾ ಫ್ಲೆಕ್ಚರ್ ಅಂತಾರೆ. ಹಂಗಾರೆ ಕಾಂಟ್ರಾ ಫ್ಲೆಕ್ಚರ್ ಅಂತಂದ್ರೆ ಏನು? ದಟ್ ಈಸ್ ಪಾಯಿಂಟ್ ವೇರ್ bending moment changes its sign. Okay na? Now can you answer this question? Question is, what is contraflexure? Option A, point where bending moment is 0. Option B, point where shear force is 0. Option C, point where bending moment changes sign. Option D, both A and C. Which is the correct option? Comment ಮಾಡ್ರಿ. ಓಕೆ, ಪ್ರಮೋದ್ ರೆಡ್ಡಿ ಏನ್ ಹೇಳ್ತಿದ್ದಾರೆ ನೋಡ್ರಿ. ಪ್ರಮೋದ್ ರೆಡ್ಡಿ ಹೇಳ್ತಿದ್ದಾನ ಬೋತ್ ಎ ಅಂಡ್ ಸಿ. Bending moment equal to 0, is it not a contraflexure? No, very good. ಅಲ್ಲಿ ಕ್ಲಾರಿಟಿ ಐತಿ. ಬೆಂಡಿಂಗ್ ಮೂಮೆಂಟ್ 0 ಐತಿ ಅಂದ್ರೆ ನಿನಗೆ ಕ್ಲಾರಿಟಿ ಐತಿ. ಏನು ವಾಟ್ ಈಸ್ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಕೇಳಿದ್ರೆ ಹೇಳ್ತಿದ್ದೀನಿ ನೀನು 0 ಐತಿ. ಅಲ್ಲಿ ಕಾಂಟ್ರವರ್ಸರಿ ಏನಿಲ್ಲ. ಬಟ್ ಇಲ್ಲಿ ವೇರ್ ಸೈನ್ ಚೇಂಜಸ್ ಅಲ್ಲೂ 0 ಐತಿ. ನೋಡು, ಒಂದು ಬೀಮ್ ಅದ ಅಂತ ತಿಳ್ಕೊ. ಒಂದು ಬೀಮ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗ ಇತ್ತು ಅಂತ ತಿಳ್ಕೊ. ಇದು ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ 0 ಐತಿ. ಇದು ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ 0 ಐತಿ. ಇದು ಪಾಯಿಂಟ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ 0 ಐತಿ. ಈ ಪಾಯಿಂಟ್ ಅಲ್ಲೂ ಬೆಂಡಿಂಗ್ ಮೂಮೆಂಟ್ 0 ಐತಿ. ಬಟ್ ಇದು ಕಾಂಟ್ರಾ ಇಲ್ಲ. ಇಲ್ಲಿ ಕಾಂಟ್ರಾ ಇಲ್ಲ, ಬಟ್ ಇಲ್ಲಿ ಕಾಂಟ್ರಾ ಅದ, ಇಲ್ಲಿ ಕಾಂಟ್ರಾ. ದೇರ್ಫೋರ್ it has, this is a contraflexure and this is also contraflexure. But this is not a contraflexure. This concept you should remember. Any doubt?